ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಾಣಿಜ್ಯ ಬಳಕೆ ಗ್ಯಾಸ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯವಾಗಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪಿಜಿಗಳಲ್ಲಿ ಬಿಸಿ ಬಿಸಿ ಅಡುಗೆ ನಿಂತೇ ಬಿಟ್ಟಿದೆ. ಹೌದು, ವಾಣಿಜ್ಯ ಬಳಕೆಯ ಗ್ಯಾಸ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಅಂತೂ ಉಂಟಾಗಿದೆ. ಇದು ಕೇವಲ ಹೋಟೆಲ್ ಅಲ್ಲ, ಪಿಜಿಗಳಲ್ಲೂ ಕೂಡ ಬಹಳಷ್ಟು ಸಮಸ್ಯೆಯನ್ನು ತಂದು ಒಡ್ಡಿದೆ. ಪೇಯಿಂಗ್ ಗೆಸ್ಟ್ ಅಂತ ಏನು ಹೇಳ್ತೀವಿ, ಬಹುತೇಕ ಜನರು ನಗರ ಪ್ರದೇಶದಲ್ಲಿ ಪೇಯಿಂಗ್ ಗೆಸ್ಟ್ ಅಲ್ಲೇ ಇರ್ತಾರೆ. ಅಲ್ಲೂ ಕೂಡ ಊಟವನ್ನು ಪ್ರೊವೈಡ್ ಮಾಡ್ತಾರೆ. ಅಲ್ಲೂ ಕೂಡ ಹೋಟೆಲ್ ಮಾದರಿಯಲ್ಲೇ ದೊಡ್ಡ ಪ್ರಮಾಣದ ಅಡುಗೆಯನ್ನು ಮಾಡಬೇಕು. ಅಲ್ಲೂ ಕೂಡ ವಾಣಿಜ್ಯ ಗ್ಯಾಸ್ನ ವ್ಯತ್ಯಯ ಉಂಟಾಗಿರುವುದರಿಂದಾಗಿ ಏನೇನಾಗ್ತಾ ಇದೆ, ಮಾಲೀಕರಂತೂ ಹೈರಾಣ ಹೋಗಿದ್ದಾರೆ. ಕೆಲವು ಪಿಜಿಗಳ ಮೆನುವಿನಲ್ಲಿ ಮೊಸರನ್ನ ಮಾತ್ರ ಲಭ್ಯವಾಗ್ತಾ ಇದೆ. ಮೊಸರನ್ನ ಜಾಗ ಪಡ್ಕೊಂಡ್ಬಿಟ್ಟಿದೆ. ಪಿಜಿ ವಾಸಿಗಳಿಗೆ ಜ್ಯೂಸ್, ಮೊಸರು, ಮಜ್ಜಿಗೆಯನ್ನು ಕೊಡಲಾಗ್ತಾ ಇದೆ. ಇನ್ನು ಅಡುಗೆ ತಯಾರಿಗೆ ಹಳೆ ಪದ್ಧತಿ ಒಲೆ ಬಳಸ್ತಾ ಇದ್ದಾರೆ. ಪಿಜಿ ಅಸೋಸಿಯೇಷನ್ ಅಧ್ಯಕ್ಷರಿಂದ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿರುವಂತಹ ಮಾಹಿತಿ ಇದು. ಯಾವ ರೀತಿ ವ್ಯತ್ಯಯಗಳು ಉಂಟಾಗ್ತಿದೆ ಅನ್ನೋದನ್ನು ನೋಡಬಹುದು. ನೋಡಿ, ಬಹುತೇಕ ಏನು ಹಸಿ ತರಕಾರಿ ಮೊಸರನ್ನೇ ತಿನ್ಕೊಂಡಿರೋದಕ್ಕೆ ಆಗೋದಿಲ್ಲ. ಈಗ ನಿತ್ಯ ಜೀವನದಲ್ಲಿ ಬೇಯಿಸಿದ ಅಡುಗೆಯನ್ನು ತಿಂತಾ ಇರ್ತಾರೆ. ಈಗ ನೋಡಿ, ಜ್ಯೂಸು ಅದಕ್ಕೇನು ಗ್ಯಾಸ್ ಬೇಕಾಗಿಲ್ಲ. ಮೊಸರು ಹೆಂಗೂ ಸಿಗುತ್ತೆ, ತೊಗೊಂಡ್ಬಿಡ್ಬೋದು. ಮಜ್ಜಿಗೆ ಲಭ್ಯವಾಗುತ್ತೆ, ಇದಕ್ಕೇನು ಗ್ಯಾಸ್ ಬೇಕಾಗಿಲ್ಲ. ಇನ್ನು ಮೊಸರನ್ನು ತಯಾರು ಮಾಡ್ಬೇಕಾದ್ರೆ ಹೆಂಗೂ ಅನ್ನ ಮಾಡಿರ್ತಾರೆ, ಅದಕ್ಕೆ ಮೊಸರು, ದಾಳಿಂಬೆ, ಅದು ಹಸಿ ತರಕಾರಿಗಳನ್ನು ಹಾಕಿ ಅಥವಾ ದಾಳಿಂಬೆ ಹಣ್ಣು ಹಂಪಲ ಹಾಕಿ ಮೊಸರನ್ನು ಪ್ರೊವೈಡ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಪಿ ಜಿಗಳ ಪರಿಸ್ಥಿತಿ. ಹೌದು, ಈಗ ಹೋಟೆಲ್ಗಳಲ್ಲಿ ಎಷ್ಟು ಸಮಸ್ಯೆ ಆಗುತ್ತೆ ಹಾಗೆ ಪಿ ಜಿಗಳಲ್ಲೂ ಆಗುತ್ತೆ. ಬೆಂಗಳೂರಿನ ಬಹುತೇಕ ಯುವಕ ಯುವತಿಯರು, ಉದ್ಯೋಗಸ್ಥರು ಅಂತ ಯಾರಿದ್ದಾರೆ ಅವರು ಪಿ ಜಿಗಳಲ್ಲಿ ವಾಸ ಮಾಡ್ತಿರ್ತಾರೆ. ಹೋಟೆಲ್ನಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ನೋಡಿ. ಸಣ್ಣ ಪುಟ್ಟ ದರ್ಶನಿಗಳಲ್ಲಿ ಅಷ್ಟೇ ಅಡುಗೆ ಮಾಡಬೇಕಾಗತ್ತೆ, ಬಹುತೇಕ ಒಂದು ಪರ್ಸೆಂಟೇಜ್ ನೋಡೋದಾದರೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಗ್ಯಾಸ್ಗಳು ಕಮರ್ಷಿಯಲಿ ತಗೊತಾ ಇರ್ತಾರೆ, ವ್ಯತ್ಯಯ ಉಂಟಾಗಿದೆ. ಹಾಗಾಗಿ ಗ್ಯಾಸ್ ಬಳಕೆಯನ್ನು ಸ್ವಲ್ಪ ಹೆಂಗೆ ಕಡಿಮೆ ಮಾಡ್ಬೋದು ಅಂಥೇಳಿ ಅವರದ್ದೇ ಆದಂಥ ಐಡಿಯಾಗಳನ್ನು ಮಾಡಿಕೊಂಡಿದ್ದಾರೆ. ಈಗ ಜ್ಯೂಸ್ ಕೊಡೋದಿರ್ಬೋದು, ಮೊಸರನ್ನ ಈ ರೀತಿ ಒಂದಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡಿದ್ದಾರೆ. ಬಟ್ ಈ ಸದ್ಯದ ಪರಿಸ್ಥಿತಿಯಲ್ಲಿ ಬೇರೆ ಮಾರ್ಗ ಇಲ್ಲ ಅಂತ ಹೇಳಿ ಈ ರೀತಿಯ ನೀತಿಗಳನ್ನು ಅನುಸರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.